ಒಂದು ಮುಖ್ಯವಾಗಿ ಏನಂದರೆ, ಈ ಸದ್ಯಕ್ಕೆ ಇತ್ತೀಚೆಗೆ ನಾವು ಮಾಡ್ತಿದ್ದಂಥ ಈ ಡ್ರಗ್ಸ್ ವಿರುದ್ಧ ಏನೇನು ಮಾಡಿದ್ದೀವಿ ಎಲ್ಲ ಕೂಡ ಒಂದು ಅಪ್ಡೇಟ್ ಕೊಡೋಣ ಅಂತ ಹೇಳಿ ಕರೆದಿದ್ವಿ. ಇತ್ತೀಚೆಗೆ ನಮ್ಮ ಮಂಗಳೂರು ಸಿಟಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸರೆಲ್ಲರೂ ಕೂಡ ಸೇರಿ ಈ ಡ್ರಗ್ಸ್ ವಿರುದ್ಧ ಮಾಡಿದಂಥ ಎಲ್ಲ ಕಾರ್ಯಾಚರಣೆ ಬಗ್ಗೆ ಕೂಡ ಒಂದು ಮಾಹಿತಿ ನೀಡಬಹುದು ಅಂತ ಹೇಳಿ ಈ ಪ್ರೆಸ್ ಮೀಟ್ ಕರೆದಿದ್ವಿ. ನಿನ್ನೆ ನಮ್ಮ CCB ಪೊಲೀಸರು ಈ ಬೆಂಗಳೂರು, ಮಂಗಳೂರು, ಕೇರಳ ಈ ಎಲ್ಲ ಏರಿಯಾಗಳಿಗೂ ಕೂಡ MDMA ಆರ್ಗನೈಸ್ಡ್ ಆಗಿ ಸಪ್ಲೈ ಮಾಡ್ತಿದ್ದಂತಹ ಒಬ್ಬ ಮೇಜರ್ ಪೆಡ್ಲರನ್ನು 5 kg MDMA ಒಟ್ಟಿಗೆ ಬಾಗಲಕೋಟೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇದರಿಂದ ಈ ಏರಿಯಾಗೆ ಸಪ್ಲೈ ಮಾಡ್ತಿದ್ದಂತಹ ಒಂದು ನೆಟ್ವರ್ಕ್ ಕಂಪ್ಲೀಟ್ ಆಗಿ ಕಟ್ಟಾದಂಗೆ ಆಗ್ತದೆ. ಒಂದು 15 days ಬ್ಯಾಕ್ ನಮ್ಮಲ್ಲಿ ಸೂರತ್ಕಲ್ನಲ್ಲಿ ಲೋಕಲ್ ಪೆಡ್ರಲ್ ಒಬ್ಬರನ್ನು ಅನ್ನಪ್ಪ ಸ್ವಾಮಿ ಅಂತ ಪೆಡ್ಲರ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿದಾಗ ಅವರಿಂದ ಒಂದು 15 ಗ್ರಾಮ್ MDMA ರಿಕವರಿ ಮಾಡಿದ್ದಾರೆ. ಸೊ ಇವರೆಲ್ಲರಿಗೂ ಕೂಡ ಯಾರು ಸಪ್ಲೈ ಮಾಡ್ತಿದ್ದಾರೆ ಅಂತ ಹೇಳಿ ಫಾಲೋ ಅಪ್ ಮಾಡಿಕೊಂಡು ಚೆಕ್ ಮಾಡಿದಾಗ ಅಲ್ಫಾದ್ ಅಂತ ಹೇಳಿ ಇವನು ಇಲ್ಲಿದ್ದಂಥ ಎಲ್ಲ ಲೋಕಲ್ ಪೆಡ್ಲರ್ಸ್ಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಅವ್ರನ್ನ ಫಾಲೋ ಮಾಡಿಕೊಂಡು ಡೆಲ್ಲಿಯಿಂದ ಒಂದು 5 kg ಖರೀದಿ ಮಾಡಿಕೊಂಡು ಬರ್ತಾ ಇರುವಾಗ ಅವ್ರನ್ನ ಬಾಗಲಕೋಟೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಸೊ ಇದೇ ಕೆಲಸವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಈ ಸಪ್ಲೈ ಬಿಟ್ಟು ಓಕೆ, ಈ ಸಪ್ಲೈ ಸೈಡ್ ನೋಡಿದರೆ ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ ಇವರ ವಿರುದ್ಧ ಮಾಡಿದಂಥ ಆ್ಯಕ್ಷನ್ಸಲ್ಲಿ ಈವರೆಗೆ ಒಟ್ಟು 84 ಕೇಸ್ ಮಾಡಿ 145 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಅದು ಬಿಟ್ಟು ಈ ಕನ್ಸ್ಯೂಮರ್ಸ್ ಮೇಲೆ ಕೂಡ ಸುಮಾರು ಒಂದು 600 ಜನರ ಮೇಲೆ ಕೇಸ್ ಮಾಡಲಾಗಿದೆ. ಈಗಲೂ ಕೂಡ ನಾವು ಅರೆಸ್ಟ್ ಮಾಡಿದಂಥ ಎಲ್ಲ ಪೆಡ್ಲರ್ಸ್ ಅಲ್ಲಿ 100 ಜನ ಇನ್ನೂ ಜುಡಿಷಿಯಲ್ ಕಸ್ಟಡಿಯಲ್ಲೇ ಇದ್ದಾರೆ. ನೆಕ್ಸ್ಟ್ ಈ ಡಿಮ್ಯಾಂಡ್ ಸೈಡ್ ನಾವು ನೋಡ್ತಾ ಇರೋದು ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್. ಸೊ ಇವರಲ್ಲಿ ಡಿಮ್ಯಾಂಡ್ ಕಡಿಮೆ ಮಾಡಲಿಕ್ಕೆ ಒಂದು ಅವೇರ್ನೆಸ್ ಮತ್ತು ಎಲ್ಲ ಕಾಲೇಜಸ್ ಎಲ್ಲ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಈ ವಾಲಂಟರಿ ಡ್ರಗ್ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಕಳೆದ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದನ್ನು ಈ ವರ್ಷ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ವರ್ಷ ಒಟ್ಟು ಈವರೆಗೆ ಎಲ್ಲ ಕಾಲೇಜಸಲ್ಲಿ ಕೂಡ ಸುಮಾರು 1500 ಜನ ಸ್ಟೂಡೆಂಟ್ಸ್ಗೆ ಟೆಸ್ಟ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪೊಲೀಸರು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಸರ್ಪ್ರೈಸ್ ಆಗಿ ಒಂದು 1000 ಜನ ಸ್ಟೂಡೆಂಟ್ಸ್ಗೆ ಟೆಸ್ಟ್ ಮಾಡಿದ್ದಾರೆ. ಒಟ್ಟು ಪೊಲೀಸರು ಟೆಸ್ಟ್ ಮಾಡಿದಾಗ ಒಂದು 50 ಸ್ಟೂಡೆಂಟ್ಸ್ ಪಾಸಿಟಿವ್ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಕಾಲೇಜಸ್ ಟೆಸ್ಟ್ ಮಾಡಿದಾಗ ಕೂಡ 8 ಜನ ಪಾಸಿಟಿವ್ ಬಂದಿದ್ದಾರೆ. ಎಲ್ಲರಿಗೆ ಕೂಡ ಕೌನ್ಸಿಲಿಂಗ್ ನೀಡಲಾಗಿ ಎಲ್ಲೆಲ್ಲಿ ರಿಹ್ಯಾಬಿಲಿಟೇಷನ್ ಬೇಕು ಇವರೆಲ್ಲರಿಗೆ ರಿಹ್ಯಾಬಿಲಿಟೇಷನ್ ಕೂಡ ನೀಡಲಾಗ್ತಾ ಇದೆ. ಸೊ ಎಲ್ಲ ಕಾಲೇಜಿನವರು ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಂಡು ಪ್ರತಿ ಕಡೆ ಕೂಡ ಆ್ಯಂಟಿ ಡ್ರಗ್ ಕಮಿಟಿ ಸ್ಟಾರ್ಟ್ ಮಾಡಿದ್ದಾರೆ. ಮಾಡುವಂಥ ಕೆಲಸ ಎಲ್ಲವೂ ಕೂಡ ಕೋಆರ್ಡಿನೇಟೆಡ್ ಆಗಿ ಪ್ಲಾನ್ ಪ್ರಕಾರ ನಡೀತಾ ಇದೆ. ಇದೇ ರೀತಿ ಒಂದು 5 to 6 months ನಾವು ಕಂಟಿನ್ಯೂ ಮಾಡಿದರೆ ವಿ ಕ್ಯಾನ್ ಟೆಲ್ ದಟ್ ಕಾನ್ಫಿಡೆಂಟ್ಲಿ ಆಲ್ಮೋಸ್ಟ್ ನಿಲ್ಲಾಗ್ತದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ನಮ್ಮ SP ಅವರು ಮಾತಾಡ್ತಾರೆ. ಮಾಡಿಕೊಂಡು ಹಲವು ಕಡೆ ರೀಡ್ಗಳನ್ನು ಮಾಡಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿನಲ್ಲಿನೂ ಕೂಡ ಕಳೆದ 5 ವರ್ಷಗಳಿಗಿಂತ ಸೇರಿ ನೋಡಿದರೇನು ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಡ್ರಗ್ಸ್ ಅನ್ನು ರೆಕವರ್ ಮಾಡಿದ್ದೀವಿ. ಯಾರ್ಯಾರು ಮೇನ್ ಪೆಡ್ಲರ್ಸ್ ಇದ್ದಾರೋ ಅವ್ರ ಮೇಲೆ ಲಿಸ್ಟ್ ಮಾಡಿನೂ ಕ್ರಮ ತಗೊಂಡಿದ್ದೀವಿ. PIT and PS ಕಾಯ್ದೆ ಅಡಿ 3 ಜನವನ್ನು ಪ್ರಿವೆಂಟಿವ್ ಆಗಿ ಡಿಟೈನ್ ಮಾಡಿದ್ದೀವಿ. ಯಾರ್ಯಾರು ರೆಗ್ಯುಲರ್ ಪೆಡ್ಲರ್ಸ್ ಇದ್ದಾರೋ ಅವರನ್ನು ಪ್ರಿವೆಂಟಿವ್ ಡಿಟೆಕ್ಷನ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ವಿ. ಸೊ ಇದು ರಿಲೇಟೆಡ್ ಆಗಿ ರಾಜ್ಯ ಮಟ್ಟದಲ್ಲಿ ಸ್ಪೆಷಲ್ ಆಗಿ ಒಂದು ಕ್ಯಾಂಪೇನು ಮಾಡಬೇಕು ಎಂದು ಅವರು ನಿರ್ದೇಶನ ಕೊಟ್ಟಿದ್ದಾರೆ. ಅದು ಆಪರೇಷನ್ ರೈಸ್ ಮತ್ತೆ ಬೇಡ ಬ್ರೋ ಎಂದು ಒಂದು ಕ್ಯಾಂಪೇನ್ ಮಾಡಬೇಕು ಎಂದು ಈ ನಿಟ್ಟಿನಲ್ಲಿ ಒಂದು ಜಾಯಿಂಟ್ ಪ್ರೆಸ್ ಮೀಟ್ ಅನ್ನು ಮಾಡಲಾಗ್ತಾ ಇದೆ. ಸೊ ಈಗಲ ಮತ್ತೇನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಕಮಿಷನರೇಟ್ ವ್ಯಾಪ್ತಿನಲ್ಲಿ ಈ ಡ್ರಗ್ಸ್ ವಿರುದ್ಧ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಮುಂದುವರಿಸಬೇಕಾಗಿದೆ. ಅದನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು.
ನಂಬರ್ಸ್ ಪೇಪರ್ನಲ್ಲಿ ಕೊಟ್ಟಿರ್ತಾರಲ್ಲ ಕೊಟ್ರಾ ಇಲ್ಲಿ ಕೊಡ್ಲಿಲ್ಲ. ಓಕೆ, ಕೊಟ್ಬಿಡ್ರಪ್ಪ, ಮಿಸ್ ಆಯ್ತಾ? ಕೊಡ್ಲಿಲ್ವಾ? ಕೊಟ್ಬಿಡ್ತೀವಿ.